ಮೆಣಸಿನ ಅಂತಾರಲ್ಲ ಅವನ ಹತ್ತಿದಪ್ಪ ಅಂತೇಳಿ ಸಿಕ್ಕದ್ದೆಲ್ಲ ಔಷಧಿಗಳು ತಂದ ಸಿಂಪಡಿಸಿ ಇದನ್ನ ಮಾಡತ್ತಾರ. ಅದರಿಂದ ಏನಾಗೈತಿ ಒಂದು ಸೈಡ್ ಎಫೆಕ್ಟ್ ಇಂದ ಮತ್ತು ಬೇರೆ ಬೆಳಿ ಬಿ ನಾಶ ಆಗತ್ತವ. ಅದಕ್ಕೆ ನಾವು ಸರ್ಕಾರಕ್ಕೂ ಒತ್ತಾಯ ಮಾಡೋದು ಏನಂತಂದ್ರೆ ಮತ್ತೆ ಇಲ್ಲಿ ತಾಲೂಕಾ ಆಡಳಿತಕ್ಕೂ ಕೂಡ ಒತ್ತಾಯ ಮಾಡೋದು ಏನಪ್ಪಾ ಅಂದ್ರೆ ಅದಕ್ಕೊಂದು ಪರಿಹಾರವನ್ನ ಕೊಡತಕ್ಕಂಥದ್ದು ಮಾಡ್ಬೇಕು. ಇಲ್ಲವಾದ್ರೆ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ನಾವು ಹೋರಾಟ ಇಳಿಬೇಕಾಗ್ತೈತಿ. ಮತ್ತೆ ರೈತರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಂತ ನಾನು ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ನಾವು ಕಡಿಮೆ ಮಾಡಬಹುದು. ಅದೇ ರೀತಿ 100ರಿಂದ 200 ಗ್ರಾಮ್ ಅಷ್ಟು ಇಮಿಡಾಕ್ಲೋಪ್ರಿಡ್ ಪ್ಲಸ್ ಪ್ರಿಪ್ರೋನಿಲ್ 250 ಲೀಟರ್ ನೀರಿನಲ್ಲಿ ಇದನ್ನು ಟ್ರೆಂಚ್ ಮಾಡೋದ್ರಿಂದ ಇದರ ಬಾಧೆಯನ್ನು ನಾವು ಕಡಿಮೆ ಮಾಡಬಹುದು. ಅದರಂತೆ 7.5 kg ಅಷ್ಟು ಪ್ರಿಪ್ರೋನಿಲ್ ಹರಳು ಇದು ಕಬ್ಬಿನ ಗದ್ದೆಯಲ್ಲಿ ಸಾಲಿನಲ್ಲಿ ಹಾಕೋದ್ರಿಂದ ಇದರ ಬಾಧೆಯನ್ನು ಕಡಿಮೆ ಮಾಡಬಹುದು.